ಗಲಾಟೆ ಮಾಡ್ತೀಯಾ? ಗಲಾಟೆ ಮಾಡೋದು ಓಕೆ. ಏನೋ ಇದು ಕನ್ನಂಬಾಡಿ ಕಟ್ಟೆ. ಸೊ ಔಟ್ಸೈಡಿಂದ ಬಂದವ್ರಿಗೆ ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ತೊಗೊಂಡಿದ್ದಕ್ಕೆ ಈ ಥರ ಟಿಕೆಟ್ಸ್ ಕೊಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ನಿಮ್ಮ ವಿಜಯ್. ನನ್ನ ಜೊತೆ ಜನ ಇದ್ದಾಳೆ. ಸಂಜುಗೆ ಇವತ್ತು ಎಕ್ಸಾಮ್ ಇದೆ. ಯಾವ ಎಕ್ಸಾಮ್ ಸಂಜು? ಹಿಂದಿ. ಸೊ ಇವತ್ತು ಕಲರ್ ಡ್ರೆಸ್ ತಾನೇ ಇದ್ದಿದ್ದು, ಸ್ಕೂಲ್ ಡ್ರೆಸ್ ಯಾಕೆ ಹಾಕಿದ್ಯಾ? ವಿಡಿಯೋದಲ್ಲಿ ಹಾಕಿ ಚೇಂಜ್ ಮಾಡಿಬಿಟ್ರು. ಚೇಂಜ್ ಮಾಡಿಬಿಟ್ರಾ? ಯಾವಾಗ? ನೆನ್ನೆನಾ? ಸರಿ ಬಾ, ಲೇಟ್ ಆಯಿತು, ಹೋಗೋದ. ಇವನು ತಮ್ಮ ಫುಲ್ಲು ಕಿರ್ಚ್ತಾವನೆ ಸ್ಕೂಲ್ಗೆ ಹೋಗಲ್ಲ ಅಂತ. ಅವ್ನಿಗೆ ಸ್ಕೂಲಿಗೆ ಬಿಡೋದು ಹೆವಿ ಕಷ್ಟ. ಇನ್ನೂ ಕೇಳಿಸ್ತೈತೆ, 3rd ಫ್ಲೋರಲ್ಲಿ ಮನೆ ಇರೋದು. ಕುತ್ಕೊಂಡ ಹೋದಾ? ಬೂಮ್ ಬೂಮ್. ಇವಾಗ ಸ್ಕೂಲ್ ಫೀಸಾ? ಮಾರ್ನಿಂಗ್ ಓನ್ಲಿ ಫ್ರಸ್ಟ್ರೇಷನ್ ಬ್ರೋ. ವೆಲ್ಕಮಿಂಗ್. ಗುಡ್ ಮಾರ್ನಿಂಗ್. ಫ್ರಸ್ಟ್ರೇಷನ್. ವಾಟ್ ಯು ಆರ್ ಡೂಯಿಂಗ್? ಏನದು ಫ್ರಸ್ಟ್ರೇಷನ್? ಹುಡುಗ ಏನು ಮಾಡ್ತಾನೆ ನೋಡೋಣ. ಕ್ರಿಕ್ ಮಾಡ್ತಾನೆ ಅವನೇ. ಯಾರ ಜೊತೆ ಕ್ರಿಕ್ ಮಾಡ್ತಾನೆ ಹುಡುಗ. ಗುಡ್ ಮಾರ್ನಿಂಗ್ ಬ್ರೋ. ಫುಲ್ಲು ಫ್ರಸ್ಟ್ರೇಷನ್ ಹುಡುಗ. ಏನಾಯ್ತು? ಬರೀ ಟ್ರಾಫಿಕಲ್ ಫ್ರಸ್ಟ್ರೇಷನ್. ಹೇಳ್ತೀನಿ ಒಂದು ಸ್ಟೋರಿ ಬಿಡು. ಇವಾಗ ಯಾಕೆ ನೋಡ್ತಿದ್ಯಾ ಶೋ? ಅಷ್ಟೊಂದು ತೊಗೊಂಡಿದ್ಯಾ ಶೋ? ಅಲ್ಲ ಬ್ರೋ, ಅವಾಗಲೇ ನೋಡ್ತಾ ಇದ್ದೆ. 4000 rupees ಆಯ್ತಾ, ಡಿಸ್ಕೌಂಟ್ ರೇಟು 3999. ಹುಡುಕ್ತಾಯಿನಿ ಬ್ರೋ, ಸಿಗ್ತಾಯಿಲ್ಲ. 4000 ಶೋ 3999. ₹1 ಕಡಿಮೆ, ಫುಲ್ಲು ಡಿಸ್ಕೌಂಟ್. ಕಮ್ಮಿ ಅಂತಾನಾದ್ರೂ ಹಾಕ್ಯಾರೆ. ಕೆಲವುದ್ರಲ್ಲಿ 3999 ಸ್ಲಾಶ್ ಹಾಕ್ಬಿಟ್ಟು 3999 ಹಾಕ್ಯಾನೆ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆಯ್ತಾ ತಿಂಡಿ? ಹೋಗ್ಬೇಕಾ? ಲೇಟ್ ಇವತ್ತು? ಯಾಕೆ? ಓ, ಇವ್ರು ಕೊಡೋ ಸ್ಯಾಲ್ರಿಗೆ ಬ್ರೆಡ್ ತೊಗೊಂಡು ಊಟ ಮಾಡ್ಬೇಕು. ಗುರು ಮನೆಯಲ್ಲೇ ಸಿಗುತ್ತೆ ಬ್ರೆಡ್. ಅಯ್ಯೋ ಚಲ್ತು ಸ್ವಲ್ಪ ಇದೆ, ಚಲ್ಕೊಬಿಡ್ತಾ ಇದೆ ಅವರು ಮೈಯೆಲ್ಲ. ಪ್ಯಾಂಟೆಲ್ಲ ಈ ಕಲರ್ ಆಗ್ಬಿಡೋದು ನಮಗೆ. ಏನ ವೆಂಕಟ್? ಇಲ್ಲೆಲ್ಲ ಚಲ್ಕೊಂಡ್ಬಿಡೋದು. ಯಾರು? ನಮ್ಮೇಲೆ ಹೇಳೋದು. ಯಾರು? ವೆಂಕಟ? ಯಾಕೋ? ಮೊಟ್ಟೆ ಇದೆ ಅನ್ಕೊಂಡ್ರೆ ಬರೀ ವೆಜಿಟೇಬಲ್ಸ್ ಇದೆ. ಇಲ್ಲಿ ಬಿಡೋ, ಮೊಟ್ಟೆ ಅನ್ಕೊಂತೀನಿ ಅಷ್ಟು. ಮತ್ತೆ ಮೇಲೆ ಹೋಗ್ಬೇಕು ನಾನು ತಗೊಂಬರಕ್ಕೆ. ಮನೆಯಿಂದ ಹೊಟ್ನಾ, ಅಣ್ಣ ಫೋನ್ ಮಾಡ್ದ, ತೋರ್ಸು ಮಕ್ಕ. ಇವನು ಫೋನ್ ಮಾಡ್ದ. ನಾನು ಮಿಡಲ್ ರೋಡಲ್ಲಿದ್ದೀನಿ, ಹೈವೇಲಿ. ಫೋನ್ ಬರ್ತಾಯಿತ್ತು. ಅಫ್ಕೋರ್ಸ್ ಅಲ್ಲಿ ತೆಗಿಯೋಕ್ಕಾಗಲ್ಲ ಫೋನ್ನ. ಸರಿ ಸಿಗ್ನಲ್ ಹಾಕ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೀನಿ. ನನ್ನಿಂದ ಒಬ್ಬ R15 ಬರ್ತಾವನೆ. ಹಿಂದೆನೇ ಇದ್ದಾನೆ, ಅವನು ಮಿಡಲ್ ರೋಡಲ್ಲೇ ಇದ್ದಾನೆ. ನಾನು ಲೆಫ್ಟ್ ಸೈಡ್ ಹಾಕ್ಕೊಂಡಲ್ಲ, ಸ್ಲೋ ಆಗಿ ಲೆಫ್ಟ್ ಹೋಗ್ತಾ ಇದ್ದೀನಿ. ಫೋನ್ ಎತ್ಬೇಕಲ್ಲ, ಸೈಡಲ್ಲಿ ನಿಲ್ಸ್ಬಿಟ್ಟು ಮಾತಾಡೋಣ ಅಂತ. ಅಣ್ಣ ಹೋಗ್ಬೇಕು ತಾನೆ, ನನ್ನಿಂದನೇ ಬಂದ. ಹಿಂದೆ ಹೋಗ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟು ಇನ್ನು ಫೋನ್ ತೆಗಿತಿದ್ದೆ. ಅಣ್ಣ ಆರೇನು ಹೊಡಿತಾವನು ಹಿಂದೆಯಿಂದ. ನಾನು ಯಾವನು ಇಷ್ಟೊಂದು ಫಾಲೋ ಮಾಡ್ತಾವನಲ್ಲ ಅವಾಗಿಂದ ಅಂತ ನೋಡಿದ್ರೆ ಸೈಡಲ್ಲಿ ನಿಲ್ಸೋಕ್ಕಾಗಲ್ವಾ ಅಂತ. ನಾವು ಕಿತ್ತೋದವನೇ ಸೈಡಲ್ಲೇ ನಿಲ್ಸಿರೋದು. ಸಿಗ್ನಲ್ ಹಾಕ್ಬಿಟ್ಟು ಸೈಡಲ್ಲಿ ನಿಲ್ಸಿದೀನೋ, ಫುಟ್ಪಾತ್ ಮೇಲೆ ನಿಲ್ಲಿಸ್ಬೇಕಾ ಅಂತ. ಇನ್ನೂ ಸೈಡಲ್ಲಿ ನಿಲ್ಲಿಸ್ಬೇಕಾಗಿತ್ತು. ನನಗೆ ಫುಲ್ಲು ಫ್ರಸ್ಟ್ರೇಷನ್. ಹಿಂಗೇನು ಕ್ಯಾಮ್ರಾ ತೊಗೊಂಡೆ, ಹಿಂಗೆ ಆನ್ ಮಾಡೋ ಅಷ್ಟರಲ್ಲಿ ಫಸ್ಟ್ ಗೇರ್ ಹಾಕೊಂಡು ಹೋಗ್ಬಿಟ್ಟ ಅಣ್ಣ. ನೋಡು, ಅಯ್ಯೋ. ಫ್ರೆಂಡ್ಸ್, ಮನೆಗೆ ಹೋಗ್ತಿದ್ದೀನಿ. ತುಂಬ ಮಳೆ ಬರ್ತೈತೆ ಅವಾಗಿಂದ. ಸೊ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ನಿಂತಿದ್ದೆ, ನೋಡ್ಬೇಕು ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಇತ್ತೀಚೆಗೆ BMTC ಅವರು ತುಂಬಾ ಸ್ಕ್ಯಾಮ್ ಮಾಡ್ತಿದ್ದಾರೆ. ಸ್ಕ್ಯಾಮ್ ಅಂದರೆ ಕಂಡಕ್ಟರು. ಸೊ ಎಲ್ಲರಿಗೂ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಲೈಕ್ ಫ್ರೀ ಬಸ್ ಇದೆ ಅಂತ. ಸೊ ಔಟ್ಸೈಡಿಂದ ಬಂದವ್ರಿಗೆ ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ತೊಗೊಂಡಿದ್ದಕ್ಕೆ ಈ ಥರ ಟಿಕೆಟ್ಸ್ ಕೊಡ್ತಿದ್ದಾರೆ. ಸೊ ಏನು ಮಾಡ್ತಿದ್ದಾರೆ ಅಂದರೆ, ಟಿಕೆಟ್ ಕೇಳಿದ್ರು ಟಿಕೆಟ್ ಕೊಡಲ್ಲ, ಅವರೇ ಇಟ್ಕೋತಾರೆ. ದುಡ್ಡು ಅವರೇ ಇಟ್ಕೋತಾರೆ. ಸೊ ಅದು 1 ಸ್ಟಾಪ್ ಆಗಿರ್ಬೋದು, 2 ಸ್ಟಾಪ್ ಆಗಿರ್ಬೋದು. ಸೊ ಈ ಥರ ಡೈಲಿ ನಡೀತಿದೆ. 4-5 ಸತಿ ಟಿಕೆಟ್ ಕೇಳಿದ್ರು ಗುರಾಯಿಸ್ತಾರಂತೆ. ಹೆಣ್ಮಕ್ಳಾದರೆ ಕಂಡಕ್ಟರ್ ಅವರು ಕೊಡ್ತಾರೆ, ಬಟ್ ಗಂಡು ಮಕ್ಕಳಾದರೆ ಕಂಡಕ್ಟರು ಸೊ ಅವ್ರು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಮತ್ತು ಕೊಡೋದೂ ಇಲ್ಲ ಆ ಥರ.
ಕೇಳಿದ್ರೆ ಫೈನಲಿ ಈ ಥರ ಅಷ್ಟೇ ಕೊಡೋದು. ಸೊ ಈ ಥರ ತುಂಬ ಜನಕ್ಕೆ ನಡೀತಾ ಇದೆ. ಸೊ ಈ ಥರ ಏನಾದ್ರು ನಿಮಗೂ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ಥರ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ. ಸೊ ಕಂಪ್ಲೇಂಟ್ ಮಾಡಿ, ಆನ್ಲೈನಲ್ಲಿ ಕಂಪ್ಲೇಂಟ್ ಕೊಡ್ಬೋದು ನೀವು. ಸೊ ಈ ಥರ ಆಗೋದ್ರಿಂದ ಪ್ರಾಬ್ಲಮ್ ಏನಂದರೆ ನಾವು ₹6 ₹10 ಮುಖ ನೋಡೋದಲ್ಲ, ಬಟ್ ಅಕಸ್ಮಾತಾಗಿ ಚೆಕ್ಕಿಂಗ್ ಬಂದರೆ ಪ್ರಾಬ್ಲಮ್ ಅದು ₹6 600 ಆಗ್ಬೋದು, 6000 ಆಗ್ಬೋದು. ಸೊ ಇದು ಪ್ರಾಬ್ಲಮ್. ಸೊ ಯಾವುದಕ್ಕೂ ನಾವು ಸೇಫಾಗಿರ್ಬೇಕು. ನಾವು ದುಡ್ಡು ಕೊಡ್ತಾಯಿದ್ದೀವಿ, ನಾವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಮನೆಗೆ ಹೊರಟೆ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಗಲಾಟೆ ಮಾಡ್ತೀಯಾ? ಹಾಂ, ನಾನು ಚಟ್ಟಿನ ಗಲಾಟೆ ಮಾಡೋದು. ಏನು ಮಾಡ್ತೀಯಾ? ಮೇಡಮ್ ಎಲ್ಲ ತೋರಿಸುತ್ತೆ. ಏನೋ ಇದು ಕನ್ನಂಬಡಿ ಕಟ್ಟೆ ಹಿಂಗೆ ಬಿಡ್ಸ್ಕೊಂಡಿದ್ಯಾ? ನಿಂದೇನು ನಂದೇನು ಇಲ್ಲ ಆ್ಯಕ್ಚುಲಿ. ನಿಂದು ನೋಡು, 6 ಪ್ಯಾಕ್ಸಾ? ನಂದು ಪ್ಯಾಕ್ಸೇ ಇಲ್ಲ. ನಿಂದು ಫ್ಯಾಮಿಲಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ಯಾ ಚೆನ್ನಾಗಿ. ಫ್ಯಾಮಿಲಿ ಮ್ಯಾನ್ ಅಲ್ವಾ, ಅದಕ್ಕೋಸ್ಕರ ಫ್ಯಾಮಿಲಿ ಪ್ಯಾಕು ಅದು ಕರೆಕ್ಟೇ. ಹಿಂದೆ ನೋಡಿ ಸಗದ ಕಾಣಿಸ್ತಿದೆ, ಬ್ಲೂ ಕಲರ್ ಆಕಾಶ. ಕಾರಲ್ಲಿ ಬರೋದು ಬಿಟ್ಟು ಅದು ಈ ಮಳೆಯಲ್ಲಿ ನಮಗೆ ಚಳಿ ಬರ. ಬಾ 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 ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಾನು ಹೇಳೋದಿದ್ರೆ ನಿನ್ಗೆ ಯಾಕೆ ಇಲ್ಲಿ ಕರಿತಾ ಇದ್ದೆ? ಹಾಂ ಹೇಳೋ. ಏ ಮಳೆ ಮಳೆ ಸ್ಟಾರ್ಟ್ ಆಯ್ತು. ಇಲ್ಲೇ ನಿಲ್ಸಿ. ಬಾ 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 ಬೇಗ ಬಾ. ಏನು ಗುರು, ಬಂದ ತಕ್ಷಣ ಮಳೆ. ಇನ್ನು ಯಾವುದು ಬರ್ಬೇಕಾರೆ ಮಳೆನೂ ಜೊತೆ ಕರ್ಕೊಂಡು ಹೋಗ್ತಿಯಲ್ಲ, ಏನಕ್ಕೆ? ಈ ಗಾಳಿ ಇದೆ ಗುರು, ಫುಲ್ಲು ನೆಂದೋಗ್ಬಿಟ್ವಿ. ಇನ್ನೇನು ಮನೇಲಿ ಹೇಳಿದ್ಯಾ ತಾನೇ ಊಟ ಮಾಡೋದ ಅಂತ? ಹೇಳ್ಬೇಕು, ಫೋನ್ ಮಾಡಿ ಹೇಳ್ಬೇಕು. ಇವನು ಯಾವಾಗಲೂ ಹಿಂಗೆ ಊಟ ಮಾಡಿದ್ಮೇಲೆ ಹೇಳ್ತೇನೆ ನಾನು ಊಟ ಮಾಡಿದ್ದೀನಿ ಅಂತ. ಇವನ ಹೆಸರು ಆ್ಯಕ್ಚುಲಿ ಗಜ ಅಂತ. ಆ್ಯಕ್ಚುಲಿ ರಾಜೇಂದ್ರ ಅಂತ, ನಾವೆಲ್ಲ ಗಜ ಅಂತ ಕರಿತೀವಿ. ಹಿಂಗನ್ಸ್ತು ಕಾಂತಾರ ಟ್ರೈಲರ್? ಚೆನ್ನಾಗಿದೆ ಅಲ್ಲ? ವಿಜುವಲ್ಸ್ ಚೆನ್ನಾಗಿದೆ. ಸೊ ಬಟ್ ಇವಾಗ ಏನು ಅಂತ ಸ್ಟೋರಿ ಹೆಂಗಿರುತ್ತೆ ಅದು ನೋಡಬೇಕು. ಸ್ಟೋರಿ ಯಾವ ಥರ ತಗೊಂಡು ಹೋಗಿದ್ದಾರೆ ಅನ್ನೋದು. ಇದು ಪ್ರೀಕ್ವೆಲ್ ಅಂತ ಹೇಳಿದಾರಲ್ವ, ಪ್ರೀಕ್ವೆಲ್ ಅಂತ. ಸೊ ನೋಡಬೇಕು. ಸಿಗೋಣ ತವ, ಬಾಯ್. ಮತ್ತೆ ಯಾವಾಗ ಸಿಗೋದು? ಸಿಗೋದೇ ಇಲ್ಲ ಗಾಯ್ಸ್. ಇವನು ಸುಮ್ಮನೆ 1 ತಿಂಗಳಿಗೆ ಒಂದ್ಸತಿ ಸಿಗ್ತಾನಷ್ಟೇ. ಸರಿ, ಹುಷಾರಾಗಿ ಹೋಗು. ಮಳೆ ಹೆಂಗೋ ಸ್ವಲ್ಪ ನಿಂತಿದೆ, ಸಿಗದ ಹೋಗ್ಬಿಡ್ತೀನಿ ಜಯಂತ್. ಸ್ವಲ್ಪ ಹೊಟ್ಟೆ ನೋಡು, ಕರಗ್ಸು. ಯೋಗಾಗೆ ಹೆಂಗೋ ಹೋಗ್ತೀಯಲ್ಲ, ಸ್ವಲ್ಪ ಡಯಟಲ್ಲಿರೋ, ವಾಕಿಂಗ್ ಮಾಡು. ಬಾಯ್. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸೇವ್ ಗೈಸ್.